Praise the Lord. Greetings to you all in the name of our Lord and Savior Jesus Christ. Today's Bible verse, the book of Zechariah chapter 8 verse 12. They will sow their crops in peace, their vines will bear grapes, the earth will produce crops, and there will be plenty of rain. I will give all these blessings to the people of my nation who survive. ಜಕರ್ಯನ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯ 12ನೇ ವಚನ. ನೆಮ್ಮದಿಯ ಬೆಳೆಯಾಗುವುದು, ದ್ರಾಕ್ಷಾಲತೆಯು ಹಣ್ಣು ಬಿಡುವುದು, ಭೂಮಿಯು ಧಾನ್ಯವನ್ನೀಯುವುದು, ಆಕಾಶವು ಇಬ್ಬನಿಯನ್ನು ಸುರಿಸುವುದು. ಈ ಜನಶೇಷದವರು ಇವುಗಳನ್ನೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವೆನು. ಈ ಹೊತ್ತಿನ ಈ ವಾಕ್ಯದಲ್ಲಿ ದೇವರು ತನ್ನ ಜನರಿಗೆ ಒಂದು ಭರವಸೆಯ ಮಾತನ್ನು ಕೊಡ್ತಾ ಇದ್ದಾರೆ. ದೇವರು ತನ್ನ ಜನರಿಗೆ ಶಾಂತಿಯನ್ನು ಕೊಡ್ತೇನೆ, ಸಮೃದ್ಧಿಯನ್ನು ಕೊಡ್ತೇನೆ, ಆಶೀರ್ವಾದವನ್ನು ಕೊಡ್ತೇನೆ ಎನ್ನುವಂಥ ಭರವಸೆಯ ಮಾತನ್ನು ಇಲ್ಲಿ ಇವತ್ತು ನಮಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಈ ಹಿಂದಿನ ಜೀವಿತದಲ್ಲಿ, ಹಿಂದಿನ ದಿನಗಳಲ್ಲಿ ನಾವು ಏನೆಲ್ಲ ಅನುಭವಿಸಿರಬಹುದು. ಹಸಿವು, ಬಡತನ, ಬರಗಾಲದಂತಹ ಪರಿಸ್ಥಿತಿ, ಇಂಥ ಯಾವ ಸಮಸ್ಯೆಗಳಿಂದ ನಾವು ಬಳಲಿದರೂ ಕೂಡ ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ನೆಮ್ಮದಿ ದೊರೆಯುವುದು, ನೆಮ್ಮದಿಯ ಬೆಳೆಯಾಗುವುದು ಎಂಬುದಾಗಿ, ಮತ್ತು ದ್ರಾಕ್ಷಾಲತೆ ಹಣ್ಣು ಬಿಡುವುದು, ಭೂಮಿ ಧಾನ್ಯವನ್ನು ಕೊಡುವುದು, ಅಂದರೆ ಸರಿಯಾದ ರೀತಿಯಲ್ಲಿ ಬೆಳೆ ಬೆಳೆಯುವುದು, ಸರಿಯಾದ ಸಮಯಕ್ಕೆ ಅನುಸಾರವಾಗಿ ಮಳೆಯಾಗುವುದು. ಈ ಎಲ್ಲ ಆಶೀರ್ವಾದಗಳನ್ನು ನಾನು ನನ್ನ ಜನರಿಗೆ ಕೊಡುತ್ತೇನೆ, ಮತ್ತು ಅಷ್ಟು ಮಾತ್ರವಲ್ಲದೆ ಆ ಆಶೀರ್ವಾದವನ್ನು ಅವರು ಅನುಭವಿಸುವಂತಹ ಕೃಪೆಯನ್ನು ಕೂಡ ಕೊಡುತ್ತೇನೆ ಎಂದು ದೇವರು ಇವತ್ತು ಆಶ್ವಾಸನೆಯ ಮಾತನ್ನು ನಮಗೆ ತಿಳಿಸುತ್ತಾ ಇದ್ದಾರೆ ಪ್ರಿಯರೇ. ಭೂಮಿ ಬೆಳೆಯನ್ನು ಬೆಳೆಯುತ್ತದೆ, ಆಕಾಶದಿಂದ ಮಳೆ ಬರುತ್ತದೆ, ಭೂಮಿ ತಂಪಾಗುತ್ತದೆ, ಮತ್ತು ಯಾರೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ದೇವರಿಗೆ ನಂಬಿಗಸ್ತರಾಗಿ ಉಳಿದಿದ್ದಾರೋ ಆ ಎಲ್ಲ ಜನರಿಗೆ ಇಂಥ ಎಲ್ಲ ಆಶೀರ್ವಾದಗಳನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಆದಿಕಾಂಡ 3:17 ದೇವರು ಹೇಳಿರುವ ಮಾತು ಆದಾಮನಿಗೆ, ನಿನ್ನ ಜೀವಮಾನವೆಲ್ಲ ದುಡಿದು ತಿನ್ನಬೇಕು ಎಂಬುದಾಗಿ. ಹೌದು, ಅಂದರೆ ನೀನು ಕಷ್ಟಪಟ್ಟು ಸಂಪಾದಿಸಿ ದುಡಿದು ನೀನು ತಿನ್ನಬೇಕು ಎಂದು ಅಲ್ಲಿ ಹೇಳಿದ್ದರು. ಆದರೆ ಈ ಹೊತ್ತಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ಹಿಂದೆ ಅನುಭವಿಸಿದ ಎಲ್ಲ ಕಷ್ಟಕ್ಕೆ ಉತ್ತಮವಾದ ಪ್ರತಿಫಲ ದೊರೆಯುತ್ತದೆ ಎಂಬುದಾಗಿ. ಹಗ್ಗಾಯ 2:21 ದೇವರು ಹೇಳ್ತಾ ಇದ್ದಾರೆ, ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು. ಯಾವ ಕಾಲದಲ್ಲಿ? ನೀವು ನಿಮ್ಮ ಸಂಕಷ್ಟದ ಸಮಯದಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನು ಬೇಡುವಂತಹ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಒಲುಮೆಯನ್ನು ತೋರಿಸುವೆನು, ಪ್ರೀತಿಯನ್ನು ತೋರಿಸುವೆನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಅವಮಾನವನ್ನು, ಜನರಿಂದ ಪೀಡಿಸುವಿಕೆಯನ್ನು ನೀವು ಅನುಭವಿಸುತ್ತಾ ಇರಬಹುದು. ಆದರೆ ಇದೇ ಸಮಯದಲ್ಲಿ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ ಎನ್ನುವುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ನಮ್ಮ ಮೂಲ ಪಿತೃವಾದ ಯಾಕೋಬನ ಬಗ್ಗೆ ನಾವು ನೋಡ್ತೇವೆ. ಅವನು ರಾಹೇಲಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಿಕೊಳ್ಳಬೇಕೆಂಬುದಾಗಿ ತನ್ನ ಮಾವನಾದ ಲಾಬಾನನ ಬಳಿಯಲ್ಲಿ 7 ವರ್ಷಗಳು ಕಷ್ಟಪಟ್ಟು ದುಡಿಯುತ್ತಾನೆ. ಆದರೆ ಲಾಬಾನನು ಏನು ಮಾಡ್ತಾನೆ? ಲಾಬಾನನು ಇವನಿಗೆ ಮೋಸ ಮಾಡಿ ರಾಹೇಲಳ ಜೊತೆ ಮದುವೆ ಮಾಡುವುದರ ಬದಲು ಅವಳ ಅಕ್ಕಳಾದ ಲೇಯಳ ಜೊತೆ ಮದುವೆ ಮಾಡಿದನು. ಲಾಬಾನನು ಇಲ್ಲಿ ಯಾಕೋಬನಿಗೆ ಮೋಸ ಮಾಡಿದನು. ಯೋಸೇಫನ ಜೀವಿತದ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಅವನು ತನ್ನ ಒಡೆಯನಿಗೆ ನಂಬಿಗಸ್ತಿಕೆಯಿಂದ ದುಡಿಯುತ್ತಾ ಇದ್ದನು, ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದನು. ಆದರೆ ಆ ಒಡೆಯನ ಪತ್ನಿ ಅವನ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನು ಹಾಕುತ್ತಾಳೆ. ಆಗ ಅಲ್ಲಿ ಸರಿಯಾದ ವಿಚಾರಣೆ ಕೂಡ ಮಾಡುವುದಿಲ್ಲ. ಯೋಸೇಫನನ್ನು ಸೆರೆಮನೆಗೆ ಹಾಕುತ್ತಾರೆ. ಅವನ ನಂಬಿಗಸ್ತಿಕೆಗೆ ಅಲ್ಲಿ ಫಲ ಸಿಗಲಿಲ್ಲ. ಆದರೆ ಮುಂದೆ ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಒಂದು ಸಾರಿಯ ದೋಣಿಯಲ್ಲಿ ಕುಳಿತು ಪ್ರಯಾಣ ಮಾಡುತ್ತಾ ಇದ್ದರು. ಆಗ ಆ ದೋಣಿ ಕೆರೆಯ ಮಧ್ಯದಲ್ಲಿ ಹೋದಾಗ ಭಯಂಕರವಾದ ಬಿರುಗಾಳಿ ಏಳುತ್ತದೆ. ದೋಣಿ ಮುಳುಗಿ ಹೋಗುತ್ತದೋ ಎನ್ನುವಂಥ ಪರಿಸ್ಥಿತಿ ಬಂದಿತ್ತು. ಆ ಸಮಯದಲ್ಲಿ ನಮ್ಮ ಯೇಸು ಸ್ವಾಮಿ ಬಿರುಗಾಳಿಯನ್ನು ಗದರಿಸಿದರು. ಅದೇ ಸಮಯದಲ್ಲಿ ಬಿರುಗಾಳಿ ನಿಂತು ಹೋಯಿತು ಪ್ರಿಯರೇ. ಹೌದು,
ಇಷ್ಟು ದಿವಸಗಳವರೆಗೆ ನೀವೇನೆಲ್ಲ ಕಷ್ಟವನ್ನು ಅನುಭವಿಸಿರಬಹುದು, ಆದರೆ ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಯಾವ ಅಡೆತಡೆಗಳೂ ಇರುವುದಿಲ್ಲ. ನೀವು ನಿಮ್ಮ ಸಂಪೂರ್ಣವಾದ ಭರವಸೆ, ನಿಮ್ಮ ಸಂಪೂರ್ಣವಾದ ನಂಬಿಕೆ ಕ್ರಿಸ್ತನ ಮೇಲೆ ಇಡಿರಿ. ನಿಮ್ಮ ಸುತ್ತಮುತ್ತಲಿರುವ ಆ ಕಷ್ಟಗಳು, ಆ ಪೀಡಿಸುವಿಕೆ, ಆ ಅವಮಾನ, ಇವೆಲ್ಲವುಗಳ ಮಧ್ಯದಲ್ಲಿ ಕರ್ತನನ್ನೇ ದೃಷ್ಟಿಸ್ತಾ ಕರ್ತನನ್ನೇ ಸ್ತುತಿಸಿರಿ. ಆಗ ನಿಮ್ಮ ವಿರೋಧವಾಗಿ ಎದ್ದೇಳುವ ಪ್ರತಿಯೊಂದೊಂದು ಕಷ್ಟಗಳನ್ನು ನೀವು ತುಳಿದು ಹಾಕಿ ಮುಂದೆ ಸಾಗುತ್ತೀರಿ. ಅವೆಲ್ಲವುಗಳು ಸೋಲಿಸಲ್ಪಡುತ್ತವೆ. ನಿಮಗೆ ಜಯ ದೊರೆಯುತ್ತದೆ, ನಿಮಗೆ ಒಳ್ಳೆಯ ಪ್ರತಿಫಲ ದೊರೆಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ಉತ್ತಮವಾದ ವಾಗ್ದಾನದ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಒಳ್ಳೆಯ ಭರವಸೆಯ ಮಾತನ್ನು ನೀವು ನಮಗೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ ದೇವರೇ. ಭೂಮಿಯು ಒಳ್ಳೆ ಬೆಳೆಯನ್ನು ಕೊಡುವುದು, ಆಕಾಶವು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವುದು ಎನ್ನುವಂಥ ಮಾತನ್ನು ನಮಗೆ ತಿಳಿಸಿದ್ದೀರಿ ದೇವ. ನೀವು ನಿನ್ನ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡ್ತೇನೆ, ಅಷ್ಟು ಮಾತ್ರವಲ್ಲದೆ ಆ ಆಶೀರ್ವಾದವನ್ನು ಅನುಭವಿಸುವಂತೆ ಮಾಡುತ್ತೇನೆ ಎನ್ನುವಂಥ ವಾಗ್ದಾನದ ವಾಕ್ಯವನ್ನು ಇವತ್ತು ನಮಗೆ ದಯಪಾಲಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಯಾಕೋಬನ ಜೀವಿತದಲ್ಲಿ ಅವನು ಮೋಸ ಹೊಂದಲ್ಪಟ್ಟಾಗ್ಯೂ ಮುಂದೆ ಅವನಿಗೆ ಆಶೀರ್ವಾದ ಮಾಡಿದ್ದೀರಿ. ಯೋಸೇಫನ ನಂಬಿಗಸ್ತಿಕೆಗೆ ಆ ಸಮಯದಲ್ಲಿ ಪ್ರತಿಫಲ ದೊರೆಯದೇ ಇದ್ದಾಗ್ಯೂ ಮುಂದೆ ಉತ್ತಮವಾದ ಪ್ರತಿಫಲವನ್ನು ಅವನಿಗೆ ಅನುಗ್ರಹಿಸಿದ್ದೀರಿ ದೇವ. ಅದಕ್ಕಾಗಿ ಸ್ತೋತ್ರ. ಶಿಷ್ಯರು ಕಷ್ಟದಲ್ಲಿರುವಾಗ ನೀವು ಅವರ ಜೊತೆಗೇ ಇದ್ದು ಅವರ ಸಂಕಷ್ಟದಿಂದ ಬಿಡುಗಡೆ ಕೊಟ್ಟಿದ್ದೀರಿ ಅನ್ನೋ ವಾಕ್ಯದ ಮೂಲಕವಾಗಿ ಇವತ್ತು ನಮಗೆ ಮಾತನಾಡಿದ್ದಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ ಸ್ವಾಮಿ. ಹೌದು, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಕಷ್ಟಪಟ್ಟು ದುಡಿಯುತ್ತಾ ಇರುವಾಗ ದೇವರೇ, ಇವರ ಕಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ಸಂಪಾದನೆ ದೊರೆಯಲಿಕ್ಕೆ ಸಹಾಯ ಮಾಡಪ್ಪ. ಒಳ್ಳೆ ಪ್ರತಿಫಲ ದೊರೆಯುವಂತೆ ಸಹಾಯ ಮಾಡಪ್ಪ. ಇವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಿನಗೆ ನಂಬಿಗಸ್ತರಾಗಿ ಜೀವಿಸ್ತಾ ಇರುವಾಗ ಸ್ವಾಮಿ, ಇವರಿಗೆ ತಕ್ಕ ಪ್ರತಿಫಲವನ್ನು ಕೊಡು ದೇವರೇ. ಇವರ ಸಂಕಷ್ಟದ ಸಮಯದಲ್ಲಿ ಜೊತೆಗೇ ಇದ್ದು ಆ ಕಷ್ಟವೆಲ್ಲವನ್ನು ಗದರಿಸಿ ಓಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೇಲೆ